ಅತ್ಯಂತ ಹಿಂದುಳಿದ ಪ್ರವರ್ಗಕ್ಕೆ ಕುರುಬರನ್ನ ಸೇರಿಸಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. 2A ಇಂದ 1Bಗೆ ಸೇರಿಸಲು ಶಿಫಾರಸನ್ನು ಮಾಡಲಾಗಿದೆ. ರಾಜ್ಯದಲ್ಲಿ ಕುರುಬರ ಸಂಖ್ಯೆ 42,71,000 ಇದೆ. ರಾಜ್ಯದಲ್ಲಿ ಕುರುಬರ ಸಂಖ್ಯೆ 42,71,000 ಇದೆ. 1A 1B ಅಡಿ ಬರುವಂತಹ ಜಾತಿಗಳು ಹಾಗಾದ್ರೆ ಯಾವುವು? ಹಿಂದುಳಿದ ವರ್ಗಗಳ ಒಟ್ಟು ಜನಸಂಖ್ಯೆ ಎಷ್ಟಿದೆ ರಾಜ್ಯದಲ್ಲಿ? ಪಬ್ಲಿಕ್ ಟಿವಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಇನ್ಸೈಡ್ ಡೀಟೇಲ್ಸ್ ಕೂಡ ಲಭ್ಯವಾಗಿದೆ. ಹಾಗಾದ್ರೆ ಕುರುಬ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಈಗ ಯಾವ ರೀತಿಯ ಲೆಕ್ಕಾಚಾರವನ್ನು ಸಿಎಂ ಸಿದ್ದರಾಮಯ್ಯನವರು ಹಾಕಿದ್ದಾರೆ? ಕುರುಬ ಸಮುದಾಯ ಮತ್ತು ಅದರಲ್ಲಿ ಬರುವಂತಹ ಉಪಜಾತಿ ಇದನ್ನ 1Bಗೆ ಸೇರಿಸುವಂತಹ ಕೆಲಸ. ಕುರುಬ ಸಮುದಾಯ 43,72,847 ಜನಸಂಖ್ಯೆಯನ್ನು ಹೊಂದಿರುವಂಥದ್ದು. ಹೇಳಿ ಸಿಎಂ ಸಿದ್ದರಾಮಯ್ಯನವರು ಪ್ರತಿನಿಧಿಸುವಂತಹ ಸಮುದಾಯ ಇದು. ಕುರುಬ 1B 42,71,399 ಜನಸಂಖ್ಯೆ ರಾಜ್ಯದಲ್ಲಿ ಇದೆ ಅನ್ನೋದನ್ನ ಹಿಂದುಳಿದ ವರ್ಗಗಳು ಸಲ್ಲಿಸಿರುವಂತಹ ವರದಿಯಲ್ಲಿ ಉಲ್ಲೇಖಿಸಿರುವಂತಹದ್ದು. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಪ್ರತಿನಿಧಿಸುವಂತಹ ಈ ಸಮುದಾಯದ ವಿಚಾರದಲ್ಲಿ ಯಾವ ರೀತಿಯ ಅಂಶವನ್ನು ಉಲ್ಲೇಖಿಸಲಾಗಿದೆ? ಮತ್ತೊಂದು ಸವಿತಾ ಸಮಾಜ 1B ಅಡಿಯಲ್ಲಿ ಬರುತ್ತೆ. ಇವರ ಸಂಖ್ಯೆ ರಾಜ್ಯದಲ್ಲಿರುವಂತಹದ್ದು 33,355 ಜನರಿದ್ದಾರೆ ಅನ್ನುವಂತಹ ಡೇಟಾವನ್ನ ಈಗ ರಾಜ್ಯ ಸರ್ಕಾರಕ್ಕೆ ಸಬ್ಮಿಟ್ ಮಾಡಲಾಗಿದೆ. ಮತ್ತೊಂದು ಭಜಂತ್ರಿ, ಇದು ಕೂಡ 1B ಅಡಿಯಲ್ಲಿ ಬರುತ್ತೆ. 1,01,728 ಜನಸಂಖ್ಯೆಯನ್ನು ಹೊಂದಿದೆ ಅನ್ನುವಂತಹ ಮಾಹಿತಿಯನ್ನ ಡೇಟಾವನ್ನ ಜಾತಿ ಗಣತಿಯಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಹಡಪದ, ಇದು ಕೂಡ 1B ಅಡಿಯಲ್ಲಿ ಬರುತ್ತೆ. 94,574 ಜನರು ರಾಜ್ಯದಲ್ಲಿದ್ದಾರೆ ಅನ್ನುವಂತಹ ಅಂಶವನ್ನ ಈಗ ಡೇಟಾ ಸಂಗ್ರಹಿಸಿ ಅದನ್ನು ಸಬ್ಮಿಟ್ ಮಾಡುವಂತಹ ಕೆಲಸ ಆಗಿದೆ. ಪ್ರವರ್ಗ 1Aಯಲ್ಲಿ 34,96,638 ಜನರು ಇದ್ದಾರೆ. ಇದು ಹಿಂದುಳಿದ ವರ್ಗ ನಡೆಸಿದಂತಹ ಸಮೀಕ್ಷೆಯಲ್ಲಿ ಜಾತಿ ಗಣತಿಯಲ್ಲಿ ಉಲ್ಲೇಖವಾಗಿರುವಂತಹ ಅಂಶ. ಎಲ್ಲದರ ಬಗ್ಗೆಯೂ ಕೂಡ ಇನ್ಸೈಡ್ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ಯಾವ್ಯಾವ ಜಾತಿಯ ಸಂಖ್ಯೆಯ ಜನ ರಾಜ್ಯದಲ್ಲಿ ಎಷ್ಟೆಷ್ಟು ಜನರಿದ್ದಾರೆ ಅಂತ ಹೇಳಿ. ಮತ್ತೊಂದು ಗೊಲ್ಲರು 1A ಅಡಿಯಲ್ಲಿ ಬರ್ತಾರೆ. 4,42,254 ಜನ ರಾಜ್ಯದಲ್ಲಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಜಾತಿ ಗಣತಿಯಲ್ಲಿ ಉಲ್ಲೇಖಿಸಲಾಗಿದೆ. ಮತ್ತೊಂದು ಉಪಪಂಗಡ, ಅದು ಕಾಡುಗೊಲ್ಲ, 1A ಅಡಿಯಲ್ಲಿ ಬರುತ್ತೆ. ಇಲ್ಲಿ 3,10,393 ಜನರಿದ್ದಾರೆ ರಾಜ್ಯದಲ್ಲಿ ಅನ್ನುವಂತಹ ಡೇಟಾವನ್ನ ಜಾತಿ ಗಣತಿಯಲ್ಲಿ ಉಲ್ಲೇಖಿಸಲಾಗಿದೆ. 1A ಅಡಿಯಲ್ಲಿ ಬರುವಂತಹ ಮತ್ತೊಂದು ಜಾತಿ ಬೆಸ್ತಾ ಉಪಪಂಗಡ, ಇದು ಕೂಡ 3,99,383 ಜನಸಂಖ್ಯೆಯನ್ನ ರಾಜ್ಯದಲ್ಲಿ ಹೊಂದಿದೆ ಅನ್ನುವಂತಹ ಡೇಟಾವನ್ನ ಜಾತಿ ಗಣತಿಯಲ್ಲಿ ಉಲ್ಲೇಖಿಸಲಾಗಿದೆ. 1A ಅಡಿಯಲ್ಲಿ ಬರುವಂತಹ ಮತ್ತೊಂದು ಉಪಪಂಗಡ, ಅದು ಮೊಗವೀರ. ರಾಜ್ಯದಲ್ಲಿ ಮೊಗವೀರರು 1,21,478 ಜನರಿದ್ದಾರೆ ಅನ್ನುವಂತಹ ಅಂಶವನ್ನ ಜಾತಿ ಗಣತಿಯ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. 1A ಅಡಿಯಲ್ಲಿ ಬರುವಂತಹದ್ದು ಮತ್ತೊಂದು ಉಪಪಂಗಡ, ಅದು ಉಪ್ಪಾರ. 1,11,805 ಜನ ರಾಜ್ಯದಲ್ಲಿದ್ದಾರೆ ಅನ್ನುವಂತಹ ಅಂಶವನ್ನ ಉಲ್ಲೇಖಿಸಿರುವಂತಹದ್ದು. ಇನ್ನು ಪರಿಶಿಷ್ಟ ಜಾತಿ ಒಟ್ಟು ರಾಜ್ಯದಲ್ಲಿರುವಂತಹದ್ದು 1,09,29,347 ಜನರಿದ್ದಾರೆ ಅನ್ನೋದನ್ನ ಜಾತಿ ಗಣತಿಯ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಪರಿಶಿಷ್ಟ ಜಾತಿಯಲ್ಲೂ ಕೂಡ ಒಂದಿಷ್ಟು ಉಪಪಂಗಡಗಳಿದ್ದಾವೆ. ಇನ್ನು ಪರಿಶಿಷ್ಟ ಪಂಗಡ 42,81,289 ಜನ ರಾಜ್ಯದಲ್ಲಿದ್ದಾರೆ ಎನ್ನುವಂತಹ ಮಾಹಿತಿಯನ್ನ ಡೇಟಾದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾದ್ರೆ ಮುಸ್ಲಿಂ 2B ಅಡಿಯಲ್ಲಿ ಬರುವಂತಹದ್ದು, ಇವರು ರಾಜ್ಯದಲ್ಲಿರುವಂತಹ ಸಂಖ್ಯೆ 75,25,880 ಅನ್ನೋದು ಗೊತ್ತಾಗ್ತಾ ಇದೆ. ಮುಸ್ಲಿಮರ ಸಂಖ್ಯೆ 18% ಏರಿಕೆ ಆಗಿರೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ಕ್ರೈಸ್ತರು 3B ಅಡಿಯಲ್ಲಿ ಬರ್ತಾರೆ. ಇವರ ಸಂಖ್ಯೆ ರಾಜ್ಯದಲ್ಲಿ 9,47,994 ಜನರಿದ್ದಾರೆ ಅನ್ನುವಂತಹ ಡೇಟಾವನ್ನ ಜಾತಿ ಗಣತಿಯಲ್ಲಿ ಉಲ್ಲೇಖಿಸಲಾಗಿದೆ. ಇದಿಷ್ಟು ಕೂಡ ಜಾತಿ ಗಣತಿಯ ಪಕ್ಕಾ ಲೆಕ್ಕಾಚಾರ. ಯಾವ್ಯಾವ ಜಾತಿಯಲ್ಲಿ
ಎಷ್ಟೆಷ್ಟು ಅಂಶಗಳಿದಾವೆ ಅನ್ನುವಂತಹ, ಎಷ್ಟೆಷ್ಟು ಸಂಖ್ಯೆಯ ಜನರಿದ್ದಾರೆ ಅನ್ನುವಂತಹ ಅಂಶವನ್ನು ನಿಮ್ಮ ಮುಂದೆ ಇಟ್ಟಿರುವಂತಹದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಗಜಪ್ರಸವದಂತಿತ್ತು ಜಾತಿ ಗಣತಿಯ ವರದಿ 2015ರಿಂದ ಇದು ಹಾಗೆ ಇದ್ದಿದ್ದು ಮೊನ್ನೆ ಕ್ಯಾಬಿನೆಟ್ನಲ್ಲಿ ಮಂಡನೆ ಆಗಿದೆ. ಈಗ ಯಾವ್ಯಾವ ಜಾತಿಯಲ್ಲಿ ಎಷ್ಟೆಷ್ಟು ಸಂಖ್ಯೆಯ ಜನರಿದ್ದಾರೆ ಅನ್ನುವಂತಹ ಇನ್ಸೈಡ್ ಡೀಟೇಲ್ಸ್ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತಹದ್ದು. ಈ ಡೀಟೇಲ್ಸನ್ನು ಗಮನಿಸ್ತಾ ಇದ್ರೆ ಏನು ಅನ್ನಿಸ್ತಾ ಇದೆ ಅಂತ ಹೇಳಿ, ಅಹಿಂದ ಮತವರ್ಗಗೆ ಇಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ಸಿಗ್ತಾ ಇದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯವರು ಅಂದ್ಕೊಂಡಿರೋದು ಸಕ್ಸಸ್ ಆಯ್ತಾ ಅಂತ ಹೇಳಿ. ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ವಿಚಾರ, ಈ ಒಂದು ಜಾತಿ ಗಣತಿಯ ಸಂದರ್ಭದಲ್ಲಿ ಒಂದು ಕ್ಯಾಸ್ಟ್ ಬೇಸ್ಡ್ ಆಗಿರ್ತಕ್ಕಂಥ ಒಂದು ಬ್ರೇಕಪ್ ಸಿಗ್ತಾ ಇದೆ. ಈ ಒಂದು ಬ್ರೇಕಪ್ ನೋಡಿದಂಥ ಸಂದರ್ಭದಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರವಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಅವತ್ತೇನು ಜೇನುಗೂಡಿಗೆ ಕಲ್ಲನ್ನು ಒಡೆದು ಅವತ್ತು ಬೇರೆ ನಂತರದ ಚುನಾವಣೆಗಳಲ್ಲಿ ಒಂದು ರೀತಿಯಲ್ಲಿ ಹಿನ್ನಡೆಯನ್ನು ಅನುಭವಿಸಿದ್ರು. ಅದರ ಮುಂದುವರಿದ ಭಾಗವೂ ಕೂಡ ಇದರಲ್ಲಿ ಇದೆಯಾ ಅನ್ನೋ ಪ್ರಶ್ನೆಯನ್ನು ಒಂದು ರೀತಿಯಲ್ಲಿ ಮುಂದಿಡ್ತಾ ಇದ್ದಾರೆ. ಅದು ವೀರಶೈವ ಸಮಾಜದವರು. ಅಂದರೆ ಇಲ್ಲಿ ಒಂದು ಬ್ರೇಕಪ್ನಲ್ಲಿ, ಆ ಒಂದು 3B ಬ್ರೇಕಪ್ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ವೀರಶೈವರು ಮತ್ತು ಲಿಂಗಾಯತ ಅಂತ. ಅದರಲ್ಲಿ 10 ಲಕ್ಷ ಚಿಲ್ಲರೆ ವೀರಶೈವರನ್ನ ಗುರುತಿಸ್ತಾರೆ, ಮತ್ತು ಲಿಂಗಾಯತ ಮತ್ತು ಉಪಜಾತಿಗಳನ್ನು 66 ಲಕ್ಷ ಚಿಲ್ಲರೆ ಗುರುತಿಸ್ತಾರೆ. ಎರಡೂ ಒಂದು ರೀತಿಯಲ್ಲಿ ಟೋಟಲ್ ಆದಂಥ ಸಂದರ್ಭದಲ್ಲಿ 76 ಲಕ್ಷ 76.5 ಲಕ್ಷಕ್ಕೆ ಬಂದು ನಿಲ್ತಾರೆ. ಹಾಗಾಗಿ ಇದರಲ್ಲೂ ಕೂಡ ಲಿಂಗಾಯತದ ಒಳಗಡೆ ಮತ್ತು ವೀರಶೈವದ ಒಳಗಡೆ ಇರ್ತಕ್ಕಂಥ ಉಪಪಂಗಡಗಳನ್ನು ಕೂಡ ಒಂದು ರೀತಿಯಲ್ಲಿ ಡಿವೈಡ್ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪಂಚಮಶಾಲಿ ಲಿಂಗಾಯತ, ವೀರಶೈವ ಪಂಚಮಶಾಲಿ, ಈ ರೀತಿ ಮತ್ತು ವೀರಶೈವ, ಈ ರೀತಿಯಾಗಿ ಸಾಕಷ್ಟು ಒಂದು ರೀತಿಯಲ್ಲಿ ಬ್ರೇಕಪ್ಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಬೇರೆ ಒಂದು ರೀತಿಯಲ್ಲಿ ಕ್ಯಾಸ್ಟ್ಗಳಿಗೆ ಕೊಟ್ಟಿಲ್ಲ ಅನ್ನೋ ಆರೋಪವನ್ನು ಆ ಲಿಂಗಾಯತ ಸಮುದಾಯದವರು ಮಾಡ್ತಾ ಇರ್ತಕ್ಕಂಥದ್ದು, ಅದನ್ನೇ ಒಂದು ರೀತಿಯಲ್ಲಿ ನಾವು ಒಪ್ಪೋದಿಲ್ಲ ಅಂತಲೂ ಕೂಡ ಸೋಮಣ್ಣ ಆದಿಯಾಗಿ ಎಲ್ಲರೂ ಕೂಡ ಈಗ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಒಂದು ಭಾಗ. ಇನ್ನೊಂದು ಕಡೆ ಒಕ್ಕಲಿಗ ವಿಚಾರದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಈ ಒಂದು ಒಕ್ಕಲಿಗ ಬ್ರೇಕಪ್ ಕೊಡುವಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಉಪಪಂಗಡಗಳೇನಿದ್ದಾರೆ ಅದರ ಬ್ರೇಕಪ್ನು ಕೂಡ ಎಲ್ಲನೂ ಕೂಡ ಒಂದು ರೀತಿಯಲ್ಲಿ ಕೊಟ್ಟು ಆ ಒಂದು ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಈ ಒಂದು SC/ST ವಿಚಾರದಲ್ಲಿ, ಅಂದರೆ SC ವಿಚಾರದಲ್ಲಿ ಎಲ್ಲ ಒಂದು ಕಡೆ ದಲಿತ ಸಮುದಾಯದ ವಿಚಾರದಲ್ಲಿ ಎಡಬಲ ಅಂತ ಈಗಾಗಲೇ ಇದೆ. ಒಳ ಮೀಸಲಾತಿಯನ್ನು ಒಂದು ರೀತಿಯಲ್ಲಿ ಬಲ ಎಡಕ್ಕೂ ಕೂಡ ಹಂಚಿಕೆ ಆಗಬೇಕು ಅಂತಲೂ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಇಂಪಿರಿಕಲ್ ಡೇಟಾ ಇಲ್ಲದೇ ಇರತಕ್ಕಂಥ ಕಾರಣಗಳಿಗೋಸ್ಕರವಾಗಿ ಈ ಒಂದು ಒಳ ಮೀಸಲಾತಿಯನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಕಾರಣ ದೃಷ್ಟಿಯಿಂದ ನಾಗಮೋಹನ್ ದಾಸ್ ಅವರ ಒಂದು ಆಯೋಗವನ್ನು ತಯಾರು ಮಾಡಿದರು. ಅವರು ಕೂಡ ನಮಗೆ ಡೇಟಾ ಸಿಗ್ತಾ ಇಲ್ಲ, ಇದು ಎಡ ಸಮುದಾಯ ಎಷ್ಟಿದ್ದಾರೆ, ಬಲ ಸಮುದಾಯದ ಎಷ್ಟಿದ್ದಾರೆ ಅನ್ನೋದು ಕೂಡ ಕೆಲ ಗೊಂದಲಗಳು ಕೂಡ ಇದೆ. 11 ಜಿಲ್ಲೆಗಳಲ್ಲಿ ಎಲ್ಲೋ ಒಂದು ಕಡೆ ಆದಿಜಾಂಬವ ಈ ರೀತಿಯ ಒಂದು ರೀತಿಯಲ್ಲಿ ಸಮುದಾಯದ ವಾರು ಇರ್ತಕ್ಕಂಥ ಜಾತಿ ಗೊಂದಲ ಇದೆ ಅಂತ ಹೇಳಿದ್ರು. ಆದರೆ ಇಲ್ಲಿ ಕೊಡುವಂಥ ಸಂದರ್ಭದಲ್ಲಿ ಆ ಬ್ರೇಕಪ್ಪನ್ನು ಏಕೆ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಆಕ್ಷೇಪವನ್ನು BJP ನಾಯಕರು ಮತ್ತು ವಿಪಕ್ಷದವರು ಎತ್ತಿರ್ತಕ್ಕಂಥದ್ದು. ಇದಕ್ಕೆ ಆ ಒಂದು ಸರ್ಕಾರ ಉತ್ತರ ಕೊಡಬೇಕಾಗುತ್ತೆ. ಹಾಗಾಗಿ ಎಲ್ಲ ಗೊಂದಲದ ನಡುವೆ ಕೂಡ 2A ಇರ್ತಕ್ಕಂಥ ಜಾತಿಯನ್ನು 1Bಗೆ ಈಗ ಸೃಷ್ಟಿ ಮಾಡಿ ಶಿಫ್ಟ್ ಮಾಡಿರ್ತಕ್ಕಂಥದ್ದು, ಅದ್ರ ಬಗ್ಗೆಯೂ ಕೂಡ ಸರ್ಕಾರ ಒಂದು ಕ್ಲಾರಿಟಿಗೆ ಬರಬೇಕಾಗುತ್ತೆ. ಹಾಗಾಗಿ ಏಕಾಏಕಿಯಾಗಿ ಈ ಒಂದು ವರದಿಯನ್ನು ಜಾರಿಗೆ ತರೋದಕ್ಕೆ ಸರ್ಕಾರವೂ ಕೂಡ ಮುಂದಾಗೋದಿಲ್ಲ. ಇದು ಸಾಕಷ್ಟು ಅಧ್ಯಯನದ ಬಳಿಕ ಸರ್ಕಾರ ಅಳೆದು ತೂಗಿ ಒಂದು ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಹಾಗಾಗಿ ಎಲ್ಲ ಒಂದು ಕಡೆ ಜೇನುಗೂಡಿಗೆ ರಾಜ್ಯ ಸರ್ಕಾರ ಕಲ್ಲು ಹಾಕಿದೆಯಾ, ಕೈ ಹಾಕಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇರ್ತಕ್ಕಂಥದ್ದು. ಅದನ್ನು ಎಷ್ಟರ ಮಟ್ಟಿಗೆ ಮ್ಯಾನೇಜ್ ಮಾಡ್ತಾರೆ ಕಾದ್ ನೋಡಬೇಕು. ಪ್ರೇಮ್. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಈ ಹಿಂದೆ ಲೀಕ್ ಆದಂತಹ ಡೇಟಾಕ್ಕೂ ಈಗ ಸಿಗ್ತಾ ಇರುವಂತಹ ಅಂಕಿಅಂಶಕ್ಕೂ ಆಲ್ಮೋಸ್ಟ್ ಮ್ಯಾಚ್ ಆಗ್ತಾ ಇದೆ. ಹಾಗಾದರೆ ಈ ಹಿಂದೆ ಲೀಕ್ ಆದಂತಹ ಡೇಟಾವನ್ನು ಪಕ್ಷದೊಳಗಿಟ್ಕೊಂಡೇ ಖಂಡತುಂಡವಾಗಿ ಖಂಡಿಸ್ತಾ ಇದ್ದಂತಹ ಕಾಂಗ್ರೆಸ್ ನಾಯಕರು ನಾಳೆಯ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನು ಮಾಡ್ತಾರೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದು ಕೂಡ ಅಷ್ಟೇ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ.